ಎಲ್ಲರಿಗೂ ಕಾರ್ತಿಕ ಹಬ್ಬದ ಮತ್ತು ಗೌರಿ ಹಬ್ಬದ ಶುಭಾಶಯಗಳು. ಸೊ ಗೈಸ್, ಸಂಬರ್ಗಿ ಫ್ಯಾಮಿಲಿ ಇದ್ದವರು ಇದೆಲ್ಲ ಹೆಂಗೆ ಮಾಡ್ತಾರೆ ಕಲರ್ಫುಲ್ ಆಗಿ ನೋಡೋಣ. ಸೊ ಗೈಸ್, ನಿಮಗೂ ಬೇಕಂದ್ರೆ ನೀವು ಹೋಗಿ ಸಂಬರ್ಗಿ ಫ್ಯಾಮಿಲಿ ಅಂತ ತಗೋರಿ. ಅವ್ರು ಹೆಂಗೆ ಬೇರೆ ಬೇರೆ ಇವೆಲ್ಲ ಡಿಸೈನ್ ಮಾಡ್ತಾರೆ, ಇಂಥವೆಲ್ಲ ಡಿಸೈನ್ ಮಾಡ್ತಾರೆ ನೋಡೋಣ ಬರ್ರಿ ಬೇಗ. ಇವು ಡಬರಿ ಹಿಂಗೆ ತೊಗೊಂಡು ಅದ್ರ ಮೊದಲು ಸಕ್ಕರೆ ಹಾಕ್ಬೇಕ್ರೆ. ಸಕ್ಕರೆ ಹಾಕಿ ಅದು ಸ್ವಲ್ಪ ಉಂಡೆ ಬರುವಂಗೆ ಅದನ್ನ ಮಾಡ್ಕೊಳ್ಳೋದ್ರಿ. ಇವನ್ನ ಪಡೆച്ച് ನೀರೊಳಗೆ 4 ದಿವಸ ಮುಂಚಿತವಾಗಿ ಇಡ್ಬೇಕ್ರಿ. ಇವನ್ನ ಇದು 4 ದಿವಸ ಇದೊಂದು ಸ್ವಲ್ಪ ನೆನೆದ್ರೆ ಲಘು ಗೊಂಬೆ ಬರ್ತಾವೆ. ಇದಕ್ಕೆ ಅದನ್ನ ಉಂಡೆ ಪಾಕದಂಗೆ ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆ ತೊಗೋಬೇಕು. ಏರ್ ತೊಗೋಬೇಕ್ರಿ. ಅಷ್ಟು ಭಾಳ ಏರಲ್ರಿ, ಮತ್ತೆ ಸಕ್ಕರೆ ಆಗಿಬಿಡ್ತೈತೆ. ನಡಮಧ್ಯೆ ಇದು ಇರ್ಬೇಕು. ಅದಕ್ಕೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಕೋಬೋದು. ಅದಕ್ಕೊಂದು ಪೌಡ್ರ್ ಸಿಗ್ತೈತಿ. ಬಿಳಿದು ಬೇಕಂದ್ರೆ ವೈಟ್ ಪೌಡ್ರ್ ಹಾಕ್ಬೇಕು. ಇದಕ್ಕೆ ಯಾವ ಕಲರ್ ಬೇಕು, ಪಿಂಕ್, ಹಸಿರು, ಮತ್ತು ಬ್ಲೂ ಕಲರು ಹಿಂಗೆ ಇದ್ರೆ ಇದಕ್ಕೆ ಹಾಕ್ಬೇಕು. ಆಮೇಲೆ ಅದು ಬರ್ತೈತಲ್ರಿ, ಬಂದ್ಕೊಡಿ ಇದಕ್ಕೆ ಹಾಕಿಬಿಡೋದು. ಗ್ಯಾಸ್ ಸಾರಿಸಿ ಸ್ವಲ್ಪ ಅರಮಟ ಒಂದು 5 ನಿಮಿಷ ಕುಂದ್ರಬೇಕು. ಸುಡು ಬರೋದಿಲ್ಲ ಅವು. ಅದಾದ್ಮೇಲೆ ಅದು ತೆಗೆದು ಒಂದು ತಾಟ್ನೊಳಗೆ ಹಂಗೆ ಪಳ ಬರ್ತಾವ್ರಿ. ಅವು ಬಿಚ್ಚಬೇಕನ್ನಲ್ರಿ? ಇದನ್ನ ರಬ್ಬರ್ ಬಿಚ್ಚ್ರಿ, ಹಿಂಗೆ 2 ಪಕ್ಕಡೆ ಹಾಕತ್ರಿ. ಇದನ್ನ ಬಿಚ್ಬೇಕ್ರಿ ಹಿಂಗೆ. ಈಗ ಇದೊಂದು 5 ತೆಗಿಯೋದು ಹಿಂಗೆ ಹಿಂಗದಾರ. ಮತ್ತು ಇದು ತೊಳೆದ ಮುಂದೆ ಹಿಂಗೆ ಹಾಕಿಬಿಡೋದ್ರಿ. ಇವನ್ನ ಹಿಂಗೆ ನೀರು ಹಾಕಿ ಹಿಂಗೆ ನೀರು ಹಾಕಿ ಚೆಲ್ಲಿ ಬಿಡೋದ್ರಿ. ಇನ್ನೊಂದು ರಬ್ಬರಲ್ಲಿ ಹೋಗ್ತಾಯಿವ ಎಲ್ಲ ಜಿಗಿದು ಬಿಡ್ತಾವ. ಅಲ್ಲೇ ಅಲ್ಲಿಲ್ಲೇ ಇದ್ರಿ, ಇಲ್ಲೇ ಇದ್ರೊಳಗೆ ಹಾಕಿ ಮತ್ತೆ ತೆಗಿದ್ರಿ. ಮತ್ತೊಂದು ಡಬರಿ ಕಡೆ ಇಟ್ಟಿರ್ತೈತಲ್ರಿ, ಅದು ಬಂತಪ್ಪ ಅಂದ್ರೆ ಮತ್ತೆ ಅದನ್ನ ಹಾಕ್ಕೊಳ್ಳೋದು. ಅದು ಬೇರೆ ಕಲರ್ ಬಂತ ಅದು ಬೇರೆ ಕಲರ್ ಮಾಡೋದು. ಮೊದಲಲ್ಲಿ ವೈಟ್ ಇಟ್ಟಿರ್ತೀರಿ ಸಕ್ರೆ, ಅದ್ರ ಕಲರ್ ಸೇರಿಸಿ ಕಲರ್ಸ್ ಹಾಕಿ ಹಾಕ್ಕೊಂಡ್ಬಿಡುದ್ರಿ. ಹಿಂಗೆ ನಮಗೆ ಹೆಚ್ಚಿಗೆ ಯಾವ ಕಲರ್ ಹೋಗ್ತಾವು ಆ ಕಲರ್ ಜಾಸ್ತಿ ಮಾಡಿಬಿಡುದ್ರಿ. ವೈಟ ಭಾಳ ಹೋಗ್ತಾವ್ರಿ ಕಲರ್ಕಿಂತ. ನಾವು ತಿನ್ನೋ ಬಣ್ಣನ ಹಾಕ್ತೇವೆ ಬಿಡ್ರಿ. ಇಲ್ಲಿ ತಿನ್ನೋ ಬಣ್ಣನ ಸಿರಕ್ ಹಾಕೋದು ಇದು ಇಂಥದ್ದು ಹಾಕಿರ್ತೀವಿ. ಆದರೂ ಈಗ ಮಂದಿ ಹೆದರ್ತಾರ, ಇವ್ ಮಾಡ್ತಾರ್ರಿ. ನನ್ನ ಜೋಡಿ ಇವರು ಎಲ್ಲ ನಮ್ಮ ಅಕ್ಕಾರ್ರಿ. ಅವ್ರು ನಮ್ಮ ದೊಡ್ಡ ಅಕ್ಕಾರ್ರಿ. ಗಿರಿಜಾ ಅಂತೇಳಿ ಅವ್ರ ಹೆಸರು. ಇವರು ಸುಶೀಲಾ ಅಂತೇಳಿ ಇವ್ರು ಅಕ್ಕಾರ. ನಾನು ಅವ್ರ ಮಗಳು ಅಂಜನಾ ಅಂತೇಳಿ. 25 ವರ್ಷ ಆತ್ರಿ ನಾವು ಈ ಸಕ್ರೆ ಗೊಂಬೆ ಮಾಡಾಕತ್ತ. ಈಗ 25 ವರ್ಷಲಿಂದನೂ ಮೊದ್ಲು ಸಣ್ಣ ಪ್ರಮಾಣದಾಗಿತ್ತು. 20 kg 50 kg ಈಗ ಮಾಡ್ಕೋತ ಈಗ ಒಂದು 1.5 ಚೀಲ ಸಕ್ರೆ ಮಟ್ಟ ಬಂದೇವಿ. 1.5 ಚೀಲ ಸಕ್ರೆ ಮಾಡ್ತೇವ್ರಿ. ಹೆಚ್ಚು ಕಡಿಮೆ ಹಿಂಗೆ ಮತ್ತೆ ಮಾಡ್ಕೋತ ಹೋದ್ವಿ ಅಂದ್ರೆ ಮತ್ತೆ 2 ಚೀಲ ಸಕ್ರೆ ಮಟನೂ ಮಾಡ್ತೀವಿ. ಹಿಂಗೆ ಇಟ್ಕೋದ್ರಿ. ಆ ಕಡೆ ವೈಟ್ ಹಿಂಗೆ ಕಲರ್. ಅಲ್ಲಿ ಬೇಕಂದಾಗ ಅದು ಪೌಡ್ರ್ ಹಾಕಿಬಿಟ್ರೆ ಹಾಲಿನೊಳಗೆ ಕಲಿಸಿ ಅದು ಬೆಳಗಾಗಿಬಿಡ್ತೈತಿ. ಅದು ನಮಗೆ ಬೇಡಪ್ಪ ಅಂದ್ರೆ ಈಗ ಹಂಗೆ ಹಿಂಗೆ ತೊಗೊಂಡು ನಾವು ಕಲರ್ ಹಾಕೋಬೋದು. 2 ಕಡೆನೂ ಹಿಂಗೆ ಇಟ್ಕೊಬೋದು. ಯೆಲ್ಲೋ ಕಲರ್, ಆಮೇಲೆ ನಾವು ಕಲರ್ ಮಾಡ್ತೀವಿ ಬರ್ತೈತಿ. ಆಮೇಲೆ ಡಬ್ರಿ ಮತ್ತೆ ವೈಟ್ ಇದ್ದು ವೈಟ್ ಇಟ್ಕೋಬೇಕ್ರಿ. ಡಬ್ರಿ ಬೇರೆ ಬೇರೆ ಮಾಡ್ಬೇಕು. ಅವ್ನು ವೈಟಿಗೆ ಬೇರೆ, ಇಲ್ಲಾಂದ್ರೆ ಈ ಕಲರ್ ಅದ್ರೊಳಗೆ ಹೊತ್ತಾರ ಮತ್ತೆ ಚಂದ ಕಾಣಂಗಿಲ್ಲ ಗೋಧಿ. ಒಂದೊಂದು ಕಲರಿಗೆ ಒಂದೊಂದು ಬೊಗಣಿ ಬೇರೆ ಇಡ್ತೀವಿ. ಮತ್ತೆ ಅದೇ ಬೊಗಣಿನ ಒಳಗೆ ಬೇರೆ ಅದ್ರಾಗ ಕಲರ್ ಚೇಂಜ್ ಮಾಡ್ತೀವಿ. ನೀವು ಬೇಕಾದ್ ಮಾಡ್ರಿ. ಇದು ಹೊಂದ್ಕೊಂತೈತಿ. ಬಿಳಿದ್ ಕರ್ಕೊಳ್ಳೋದಿಲ್ಲ ಅದು. ಅದು ವೈಟ ಬೇಕಲ್ರಿ. ಹೌದು. ಯಾರದು ನೀವು ತೊಳ್ಯಾಕತ್ತೀರಿ ನಂಟಿ? ಈಗ ಹಚ್ಚೆಲ್ಲ ನೀರಾಗ ಹಾಕಿ ತೊಳೆದು ಅಂದ್ರೆ ಇದೆಲ್ಲ ಮುಗಿಸಿ ಇದು ಇರ್ತೈತಲ್ರಿ, ಹತ್ತಿರ್ತೈತಲ್ಲ ಅದೆಲ್ಲ ಕ್ಲೀನ್ ಮಾಡಿನೇ ಇಡ್ಬೇಕ್ರಿ. ಅಂದ್ರೆ ಗೊಂಬಿ ಲಗು ಲಗು ಬಿಚ್ತಾವ. ಯಾರವ್ರಿ ನೀರು ಜಾಸ್ತಿ ಹಾಕ್ಬಾರ್ದ್ರಿ. ಅದು ತಗೊಳ್ ಮುಂದೆ ಸ್ವಲ್ಪ ಕಡಿಮೆ ಹಾಕ್ಬೇಕು. ಇಲ್ಲ ಅಂದ್ರೆ ಬರೋದನೇ ಇಲ್ಲ ಅದು.
ದೌಡು ಹಿಂಗೆ ಆಟ ಮಾಡ್ಕೊತ ನೀರು ಸುಡಬೇಕಲ್ರಿ ಅದಷ್ಟು. ಹಾಂ, ಎಷ್ಟೊತ್ತನ ಮಾಡ್ಬೇಕಂತ ಇದು ಪಾಕ? ಅರ್ಧ ಗಂಟೆ ಮ್ಯಾಲೆ ಹೋಗತ್ ನೋಡ್ರಿ. ಹಾಂ, ಆತ್ರಿ ಅದು ಕೈಗೆ ಒಂದು ಸ್ವಲ್ಪ ವಜನ ಹತ್ಬೇಕು. ಕೈಗೆ ಹಿಂಗೆ ಚಮಚ ತಿರುಗ್ತಿರ್ತೀವಲ್ಲ, ಹಾಂ, ಅದ ಈಗ ಬರಾಕತ್ತತ್ ನೋಡ್ರಿ ಈಗ ಕೈಗೆ ಒಂದು ಸ್ವಲ್ಪ ಜಡ ಹತ್ತಿದಾಗ ಬರ್ತೈತೆ ಅಂತ ಗೊತ್ತಾಗುತ್ತೆ. ಪೂರ್ತಿ ದಂಡಿಗೆ ಹತ್ತಿರ್ತೈತಲ್ರಿ, ಇದಕ್ಕೆ ಸುಡೋದು ಹಾಕಕ್ಕೆ ಹಿಂಗೆ ತಕ್ಕೋಬೇಕು ಅದನ್ನ. ಅದು ಹಂಗೆ ಬರೋದನೇ ಇಲ್ಲ. ಅದು ಇಲ್ಲಿ ಬಿದ್ದದ್ದಾದ್ರೂ ಸುಡೋದು ಹಾಕಿದಾಗ ಬರ್ತೈತೆ, ಅದು ಹಂಗೆ ಬರೋದೂ ಇಲ್ಲ. ತಳಗೆ ಇಲ್ಲಿ ಟ್ರೇದೊಳಗೆ ಬಿದ್ದದ್ದು ಸಕ್ರೆ ಹಾಕಿ ಏನು ಹಾಕ್ತೀರಪ್ಪ ನೀವು? ನಿಮ್ಮ ಅಜ್ಜಿ ಅವ್ರ? ನೀವು ಸಣ್ಣವ್ರದಿಂದ ನೋಡಾಕತ್ತೀರಿ ಇದು ಮಾಡಾಕತ್ತಿದ್ದ? ನಿಮ್ಗೆ ಸೇರ್ತಾವ ಸಕ್ರೆ ಗೊಂಬಿ? ಅಂಗನ ಕೈಗೆ ಅಜ್ಜಿ ಐತನ? ಇಲ್ಲ ಅದ ಮೊದಲು ಬರತೈತಿ. ಇದು ಕೈ ಕಲಿಸಿಟ್ಟೆ. ಹಾಂ ಸರಿ, ಇನ್ನೂ ಬರ್ಬೇಕ್ರಿ. ಹಾಕ್ತೇವಲ್ರಿ, ಅದು ಭಾಳ ತನಕ ಕುದಿಸ್ಬಾರ್ದು, ಕಪ್ಪಾಗಿ ಬಿಡ್ತಾವ್ರಿ ಅವು. ಸ್ವಲ್ಪ ಆಗ ಸ್ವಲ್ಪ ತಿರುವಿ ಕಾಸ ಹಾಕಿಬಿಟ್ಟು ಕಲರ್ ಹಾಕಿದ್ಮೇಲೆ ತಿರುವಿ ಹಾಕಿ ಬರ್ಬೇಕನ. ಇಲ್ಲ ಇನ್ನೊಂದು ಸ್ವಲ್ಪ 2 ಕುದಿ ಐತಿ, ಇನ್ನೊಂದು 2 ಕುದಿ ಬಂದೈತನ್ರಿ? ಇನ್ನೊಂದು ಸ್ವಲ್ಪ ತಡ್ರಿ 2 ಕುದಿ. ಮೇಲೆ ತೆಗೆದು ಬಿಡೋದ್ರಿ. 5 ರಿಂದ 10 ನಿಮಿಷದ ಒಳಗೆ ಕುಡಿದ್ರೆ ಮತ್ತೆ ಬೇಕಾದ್ರೆ ಸಾಕು ಬಿಡ್ರಿ. ನೋಡೋಣ ಸಣ್ಣ ಮಾಡಿಬಿಡ್ಲೆ ಹಾಕಿ
ಬ್ಯಾಡ ತಡಿಯಕ್ಕ ಅಂದ್ರೆ ಅಲ್ಲೊಂದು ಇಟ್ಟಾಳ ಇದೊಂದು ಇವೊಂದು 3 ಬೆಳ್ಳಣ್ಣು ಬರ್ತಾವ ಆಮೇಲೆ ಈಗ ಒಂದು ಬಿಚ್ಚು ಅಯ್ಯೋ ಇದಕ್ಕೆ ಹಾಲಿನಾಗ ಪೌಡರ್ ಸಿಗ್ತದೆ ಆ ಪೌಡರ್ ಅದ್ರೊಳಗೆ ಕಲಿಸಿ ಇದಕ್ಕೆ ಹಾಕಿಬಿಡ್ಬೇಕು ವೈಟ್ ಅಂದು ಪೌಡ್ರ್ ಇರ್ತದೆ ಆಂಟಿ ಹ್ಞೂ ರೀ ವೈಟ್ ಪೌಡ್ರ್ ಇರ್ತದೆ ಅದನ್ನ ಹಾಲೊಳಗೆ ಕಲಿಸಿ ಹಾಕಿಬಿಟ್ರೆ ವೈಟ್ ಕಲರ್ ಹಾಕಿದ್ರೆ ಹಿಂದೆ ಹಾಕೋದು ಹಾಂ ಆತು ಈಗ ಸ್ವಲ್ಪ ಅರಿದ ಮೇಲೆ ತೆಗೆದು ಬಿಡೋದ್ರಿ 5 ರಿಂದ 10 ನಿಮಿಷದ ಒಳಗೆ ಕುಡಿದ್ರೆ ಮತ್ತೆ ಬೇಕಾದ್ರೆ ಅಲ್ಲೊಂದು ಇಟ್ಟಾಳ ಇದೊಂದು 3 ಬೆಳ್ಳಣ್ಣು ಬರ್ತಾವ ಆಮೇಲೆ ಈಗ ಒಂದು ಬಿಚ್ಚು ಅಂಗಡಿ ಖರ ಉಳಿತಾರ ಅಂತೇಳಿ ಗಿರ್ಜಾಮಣಿ ಎಬ್ಬಿಸಿ ನಿದ್ದೆ ಹಾಳು ಮಾಡ್ಬೇಕು ಅಲ್ಲಿ ಬೆಂಬತ್ತಿಗೆ ಎದಿ ಮೇಲೆ ಇತ್ರ ಅವು ಇವಕ್ಕಾವ ನೀವು ರೆಡಿ ಇಡುವಕ್ಲೇಂಟಿ ಬರ್ತಾರ ಏ ಅವು ಅತ್ತೆ ಅಷ್ಟೇ ಬಿಡ This is white color. ಅದ್ರ ತಡಿ ಈ ತರ ತೆಗಿತಾರ ಗೊಂಬೆ ನೋಡಿದ್ದೆ
ಅದು ಮುಂದಾಗ ಸೇತಲ್ಲ ಅದು ಗಟ್ಟಿಯಾಗೈತಿ ಬುಟ್ಟಿ ಹಿಡಿಯಕೈ ಬೆಳೆ ಹೋಗಿ ಈ ಥರ ತೆಗಿಯೋದಂತೆ ಈ ಥರ ಬೆಳೆ ಕೊಡಾತಾವ ನೋಡವು ಗೊಂಬಿ ಹಿಡಿವಲ್ಲ ಚಾಕುದೇ ಬಸ ತೆಗಿವೆ ಇವು ಸ್ವಲ್ಪ ಆನ ಹೆಚ್ಚು ಕಡಿಮೆ ಆದ್ರೆ ಗೊಂಬಿ ಬರಲ್ರಿ ಅವು ಕಾಜಿನ ಗೊಂಬಿ ಆದಂಗೆ ಆಗ್ಬಿಡ್ತಾವ ಒಂದ ಅಳತಿ ಹದ ಹಿಡಿದು ಅದನ್ನ ಆನ ತಗೋಬೇಕು ಅತಿ ಏರ್ ತಗೋಬಾರ್ದು ಅತಿ ತಿಳು ತಗೋಬಾರ್ದು ಭಾಳ ಏರ್ ತಗೊಂಡ್ರೆ ಗೊಂಬಿ ಎಲ್ಲ ಮುರಿದು ಹೋಗ್ಬಿಡ್ತಾವ ಭಾಳ ತಿಳು ತಗೊಂಡ್ರೆ ಕಾಜಿನ ಗೊಂಬಿ ಟೈಪ್ ಬರ್ತಾವ ಮೀಡಿಯಮ್ ಅಂದ್ರೆ ನಮ್ಗೆ ಗೊಂಬಿ ಬರ್ತಾವ ಆನಿ ಮಸ್ತ್ ಗೊಂಬೆ ಗಿಂಬೆ ಮಾಡ್ಬೇಕಂದ್ರೆ ಭಾಳ ತ್ರಾಸ ಈಗ ಅವ್ರು ತೀರ್ಕೊಂಡ್ರಲ್ರಿ ಅವ್ರು ಕೂಡ ನಾವು ಕಲ್ಕೊಂಡು ಈಗ ನಾವು ಮಾಡಾಕತ್ತೀವಿ ಹಬ್ಬ ಬಂತಂದ್ರೆ ನಿಮಗೆ ಫುಲ್ ಕೆಲಸ ರೀ ಗೌರಿ ಹುಣ್ಣಿಮೆ ಇದು ದೀಪಾವಳಿ ಆಗಿ ಒಂದು ವಾರ 10 ದಿನ ಆದಮೇಲೆ ಗೌರಿ ಹುಣ್ಣಿಮೆ ಬರಾಕ ಒಂದು ವಾರ ಇದ್ದಾಗ ಈ ಪಡೇಚೆಲ್ಲ ನೀರಿಗೆ ಹಾಕಿಬಿಡ್ತೇವ್ರಿ ನಾವು ಅವು ಎಷ್ಟು ನೆನಿತಾವಲ್ಲ ಅಷ್ಟು ಬೇಗ ಬೇಗ ಗೊಂಬಿ ಬರ್ತಾವೆ ಇದು ನಾವು ಹೆಚ್ಚು ಕಡಿಮೆ ಈಗ ಒಂದು 20ರಿಂದ 23 ವರ್ಷ ಆತ್ರಿ ಮಾಡಾಕತ್ತ ಆದ್ರೆ ಮೊದ್ಲಷ್ಟು ಇರಲಿಲ್ಲ ಈಗಂತೂ ಭಾಳ ಇದೈತಿನೇ ಟ್ರೆಂಡ್ ಸಕ್ಕರೆ ಗೊಂಬಿದು ಎಲ್ಲ ಕುಶಾಲೆ ಪೈ ಅದ ಮೊದ್ಲಿಂದ ಮಾಡ್ಕೋತ ಬಂದೀವಲ್ಲ ಈಗಲೂ ಮಾಡ್ಕೋತಾನು ಚಾಕು ಇದ್ದಾನ ತಾಯಿಗೆ ಅಂತಾನ ಆಗ್ಬಿಟ್ಟೆ ಈ ಚಮಚ ಅಲ್ಲೈತಿ ನೋಡಕ್ಕೆ ಕಡೆನ ಖುಷಿ ಕೊಡ್ತದ ಮೊದ್ಲಿಂದ ಕಷ್ಟ ಕೆಲಸ ಭಾಳ ಐತ್ರಿ ಆದ್ರೆ ಕೆಲಸ ಬಾಳ್ರಿ ಆದ್ರೆ ಖುಷಿ ಪಡೆದ್ರಿ 5 ವರ್ಷಕ್ಕೊಮ್ಮೆ ಅಲ್ಲ ನಾವು ಮಾಡೋದು ಗೊಂಬಿ ಇನ್ನೊಬ್ರು ಒಯ್ತಾರಲ್ಲ ಸಂತೋಷ ಪಟ್ಟು ಅದು ನಮ್ಗೊಂದು ಖುಷಿ ಸಿಗ್ತೈತಿ ಇದ್ರ ಮಾಡೋದು ಮಾತ್ರ ಭಾಳ ಕಷ್ಟ ರೀ ಆಂಟಿ ಅದ್ರದ್ದು ಗೊಂಬಿ ಎಲ್ಲ ಒಯ್ತಿರ್ತಾರಲ್ಲ ಖುಷಿ ಆಗ್ತೈತಿ ಹೆಚ್ಚು ಜನ ಒಯ್ಯಾಕತ್ತಾರ ನಾವು ಮಾಡಿದ ಗೊಂಬಿ ಅಂತ ಮಾಡಿದ ಗೊಂಬಿ ಅಂತೆ ನಮ್ಮ ಮನೆ ಮಂದಿ ಎಲ್ಲ ನಮ್ಮ ಮಕ್ಕಳಾತ ನಮ್ಮ ದೊಡ್ಡವರಾತ ಎಲ್ಲಾರು ಭಾಳ ಕಷ್ಟಪಟ್ಟು ಎಲ್ಲರೂ ಮನೆ ಮಂದಿ ಎಲ್ಲ ಶ್ರಮ ಎಲ್ಲಾರು ಮಾಡ್ತಾರ್ರಿ ಒಟ್ಟು ಅವ್ರಿಗೆ ಬರ್ಲಿಲ್ಲ ಅಂದ್ರೆ ಒಟ್ಟು ಒಂದು ಹೆಲ್ಪ್ ಆಕೈತೆ ಅಂತಂದು ಬಂದು ಹಿಂಗೆ ತೊಳೆದು ಮಾಡೋದು ಇದ್ರೊಳಗೆಲ್ಲ ಮಾಡಿ ಹೆಲ್ಪ್ ಮಾಡ್ತಾರ ಒಬ್ರಿಗೊಬ್ರು ಮಾಡ್ಕೊಂಡು ಹೋಗ್ತೀವಿ ಭಾಳ ಜನ ಅದೇವ ಮನ್ಯಾಗ ಹೌದ್ರಿ ಎಲ್ಲರೂ ಸೇರಿ ಕಷ್ಟ ಆದರೂ ಇದು ಗೊಂಬಿ ಒಯ್ಬೇಕಾದ್ರೆ ಒಂದು ಖುಷಿ ಸಿಗ್ತೈತೆ ನಮ್ಗೆ ಹೌದ್ರಿ ಸಕ್ಕರೆಯಿಂದ ಮಾಡಿದ್ದೇವೆ ನೀವು ಬಂದು ಟ್ರೈ ಮಾಡಬೇಕು ಸಂಬಾರಿಗೆ ಹಿಡಿದೇವರು ಇಂಥವೆಲ್ಲ ಸಕ್ರೆ ಗೊಂಬಿ ಈ ಹೆಂಗೆ ಮಾಡಬೇಕು ಹೆಂಗೆ ಇವೆಲ್ಲ ಕಲರ್ಫುಲ್ಲಾಗಿ ಮಾಡಬೇಕು ಹೆಂಗೆ ಡಿಸೈನ್ ಶೇಪ್ ಅದೆಲ್ಲ ಮಾಡಬೇಕು ಬರ್ಸ್ಬೇಕು ಅಂತ ಸಂಬಾರಿಗೆ ಅಜ್ಜಿ ನಮಗೆ ತಿಳಿಸಿದರು ಅದಕ್ಕಾಗಿ ಸಂಬಾರಿಗೆ ಅಜ್ಜಿಯವರಿಗೆ ಧನ್ಯವಾದಗಳು. ಸೊ ಗೈಸ್ ನಿಮಗೂ ಗೊತ್ತೈತಿ ಸಕ್ಕರೆ ಗೊಂಬಿ ಹೆಂಗೆ ಮಾಡೋದಂತೂ ನಿಮ್ಮ ಊರಾಗೂ ಇಂಥವು ಮಾಡ್ತಾರಂದ್ರೆ ಹೆಂಗೆ ಮಾಡ್ತಾರೆ ಅಂತ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ. ನಂಗೆಲ್ಲ ಸಬ್ಸ್ಕ್ರೈಬರ್ಸು ಈ ವಿಡಿಯೋ ನೋಡಿ ಹಾಕಬೇಕಾ
ಕಮೆಂಟ್ ಬಾಕ್ಸ್ ಒಳಗೆ ಹೆಂಗೆ ಮಾಡ್ತಾರೆ ಅಂತ ಇದಿರುತ್ತೆ ಇಂಥವು ಜಗ್ಗಷ್ಟೆಲ್ಲ ಸಂಬರ್ಗಿ ಫ್ಯಾಮ್ಲಿ ನಿಮಗೆ ಮಾಡಿ ಕೊಡ್ತಾರೆ. ಬೇರೆ ಶೇಪ್ ಡಿಸೈನ್ ಶೇಪು ಅದಾವ. ಸೊ ಗಾಯ್ಸ್ ನಿಮ್ಗೆ ವಿಡಿಯೋ ಲೈಕ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲ ಮಾಡಿರಿ. ಸ್ಪೆಷಲಿ ಈ ಸಬ್ಸ್ಕ್ರೈಬ್ ಮಾಡಿರಿ. ಅಷ್ಟೇ ತನಕ ಬಾಯ್ ಬಾಯ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.